ಎಲ್ಲರಿಗೂ ನಮಸ್ಕಾರ. ಇವತ್ತು ಕಿಚಡಿ ಹೇಗೆ ಮಾಡೋಣ ಅಂತ ನೋಡೋಣ. ಹೆಸ್ರು ಬೇಳೆನ ಫಸ್ಟ್ ಹುರ್ಕೊಂಡು ಅದಕ್ಕೊಂದು ಲೋಟ ನೀರು ಹಾಕಿ, ಅದಕ್ಕೆ ಒಂದು ಲೋಟ ಈರುಳ್ಳಿ ಹಾಕಿ ಅದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ಅಂತ ಬಿಡೋಣ. ಅದ್ರ ಪಾಡಿಗೆ ಅದು ಕುದ್ದಿತ್ತಿರುತ್ತೆ. ನೆಕ್ಸ್ಟು ಒಂಚೂರು ಅದಕ್ಕೆ ಖಾರ ಬೇಕು, ಆ ಖಾರ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಖಾರ ಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ ನೋಡಿ. ಈ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಬೇಕು. ಒಂದು ಬಾಂಡೆ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕಿ, ಇದು ಆಯಿಲ್ ರೋಸ್ಟೇ ಮಾಡಬೇಕು. ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಅದನ್ನು ಬ್ರೌನಿಷ್ ಬರೋ ತನಕ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಬೆಳ್ಳುಳ್ಳಿ 1 ಇಂಚು ಶುಂಠಿನೂ ಸಹ ಫ್ರೈ ಮಾಡ್ಕೊಳ್ಳಿ. ಅದ ನಂತರ ಒಂದು ಸ್ಪೂನಷ್ಟು ಜೀರಿಗೆನೂ ಫ್ರೈ ಮಾಡ್ಕೊಳ್ಳಿ. ಆ ನಂತರ 1/4 ಸ್ಪೂನ್ ಮೆಂತ್ಯನೂ ಸಹ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯನ ಫ್ರೈ ಮಾಡಿಕೊಂಡ್ರೆ ಕಹಿ ಬರೋದಿಲ್ಲ. ನಾನಿಲ್ಲಿ 1/4 kg ಅಕ್ಕಿಗೆ 1.5 ಸ್ಪೂನ್ ಸಂಬಾರ ಹಾಕಿದ್ದೀನಿ. ಪುಡಿಗೆಲ್ಲ ಸಂಬಾರನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 8 ಒಣಮೆಣಸಿನ್ಕಾಯಿನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಕಾಯಿ ಒಂದು 1/4 ಕಪ್ಪಷ್ಟು ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಅದನ್ನು ಆರೋಕ್ಕೆ ಅಂತ ಬಿಟ್ಬಿಡಬೇಕು. ಆರಿದ ನಂತರನೇ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಬೆಂದಿರುತ್ತೆ. ಈ ರೀತಿ ಬೆಂದಿದ ನಂತರ ಆರಿರುತ್ತಲ್ಲ ಅದನ್ನು ಖಾರ ರುಬ್ಕೊಂಡು ಖಾರನ ಹಾಕಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಖಾರ ಬೆಂದಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಕ್ಕಿಗೆ ತಕ್ಕಂತೆ ನೀರು ಹಾಕೋಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಕರ್ಬೇವಿನ ಸೊಪ್ಪು, 1 ಕಾಳು ಮೆಣಸು ಹಾಕೋಬೇಕು. ಇದಕ್ಕೆ ಒಗ್ಗರಣೆ ಮಾಡಬಾರ್ದು. ಆ ಒಗ್ಗರಣೆ ಇಲ್ದೇ ಕಿಚಡಿ ಮಾಡೋದು. ಟೊಮೊಟೊ ಹಾಕೋಬೋದು. ನಾನಿಲ್ಲಿ ಹುಣಸೆ ಹುಳಿನೇ ಬಳಸಿದ್ದೀನಿ. ನಿಮಗೆ ಬೇಕು ಅಂದರೆ ಟೊಮೊಟೊ ಹಾಕ್ಕೊಳ್ಳಿ. ಏನಕ್ಕೆ ನಾವು ಒಗ್ಗರಣೆ ಹಾಕಲ್ಲ ಅಂದರೆ ಈ ಕಿಚಡಿನ ಸಾಮಾನ್ಯ ಷಷ್ಠಿ ಮತ್ತು ನಾಗರ ಪಂಚಮಿಗಳಲ್ಲೇ ಮಾಡೋದು. ಏನಕ್ಕೆ ಷಷ್ಠಿ ಮತ್ತು ನಾಗರ ಪಂಚಮಿಲಿ ಮಾಡೋದು ಅಂದರೆ ಒಗ್ಗರಣೆ ಹಾಕಬಾರ್ದು, ಕಂಟುನ ಮನೇಲಿ ಬರಬಾರ್ದು ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ನಾವು ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಹಾಕಿದ ನಂತರ ಅದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಚೆನ್ನಾಗಿ ಬೇಯುತ್ತಲ್ವ, ತಕ್ಷಣವೇ ಮುಚ್ಚಬಾರ್ದು. ಕುದಿ ಬರುತ್ತೆ ಈ ಥರ ನೋಡಿ. ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಸಾಂಬಾರು ಸೊಪ್ಪು ಆಮೇಲಿಂದ 1.5 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ಮೆಲ್ ಬಂದಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸತಿ ಟ್ರೈ ಮಾಡಿ. ಏನಾರ ಒಂದು ತಪ್ಪೇನಾರ ಇದ್ದರೆ ಕಮೆಂಟ್ ಮಾಡಿ. ತುಪ್ಪ ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಬರೆಸ್ಕೊಳ್ಳಿ ಸಾಕು. 2 ವಿಷಲ್ ಬಂದು ಅದು ಆರಿದ ನಂತರ ಈ ಥರ ಬರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ. ಮೇಲಿಂದ ಕೆಳಗೆ ಒಂದು ಸ್ವಲ್ಪ ತಿರುಗಿಸಿದ್ರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಆಮೇಲಿಂದ ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಬರೀಯನ್ನು ತಿನ್ಬೋದು. ಸಾಮಾನ್ಯ ಇದನ್ನ ಕೂಟು ಜೊತೆನೇ ತಿನ್ನೋದು. ಕೂಟು ಅಂತಂದರೆ ಎಲ್ಲ ತರಕಾರಿಗಳು ಮತ್ತು ಹಸಿ ಕಾಳುಗಳನ್ನ ಹಾಕಿ ಮಾಡ್ತಾರೆ. ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ.